ಮತ್ತು ಥ್ಯಾಂಕ್ ಯು ವೆಂಕಣ್ಣ ಅಂತ ಕರೆಯೋದು ನಾನು. ಅವತ್ತಿಂದ 18-20 ವರ್ಷದಿಂದ ವೆಂಕಣ್ಣನೇ ಪ್ರತಿಯೊಂದು ನೋಡ್ಕೊಂಡಿರೋದು ಮಾಧ್ಯಮದ್ದು. ಮಧ್ಯೆ ಬದಲಾದರೂ ವೆಂಕಣ್ಣನ ಪ್ರೀತಿ ವಿಶ್ವಾಸ ಜಾಸ್ತಿ. ನನಗೆ ಮೊದಲ ಬಾರಿಗೆ ವೆಂಕಣ್ಣ, ನಾನು, ಗಂಗಣ್ಣ, ವಾಸು ಇದ್ದರು. ಅವರು ಸಾಯಂಕಾಲ ಒಂದು 6:30 ಟೈಮು, ಕತ್ಲು ಹೋಗೋ ಟೈಮು, ಗಾಡಿಗಳು ಜೋರಾಗಿ ಓಡಿಸ್ಕೊಂಡ್ಬಂದ್ವಿ ಜಾಗ ನೋಡಬೇಕು ಪ್ರೆಸ್ ಮೀಟಿಂಗ್ಗೆ ಅಂತ. ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನೋಕ್ಕೆ ಅಂಥೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಅದೊಂದು ಗುಂಡಿಗೆ ಬಿದ್ದಿದ್ದು ನೆನಪಿದೆ. ನಾನು ಗಂಗಣ್ಣ ಸೇರಿ ಎತ್ತಿದ್ವಿ. ಅಲ್ಲೊಂದು ಗುಂಡಿ ಇದೆ, ಅದನ್ನು ಮುಚ್ಚಿದ್ದೀವಿ. ಡೋಂಟ್ ವರಿ. ಯಾರು ಹೌದು ನಿಮ್ಮ ವಾಸು. ಅದು ಬಂದ ತಕ್ಷಣ ಅವ್ರನ್ನ ಕೇಳಿದೆ. ನಾನು ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ. ಇದು ಎಂಥ ಮಜವಾದ ಜಾಗ ಅಂದರೆ, ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು. ಮೊದಲನೇ ದಿನ ಪೆನ್ ಹಿಡ್ಕೊಂಡ ಜಾಗ ಇದು. ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ತೀವ್ರವಾಗಿ ದೇವರು, ದಿಂಡ್ರು ಇತ್ಯಾದಿಗಳನ್ನು ನಂಬೋರಲ್ಲ, ಮನುಷ್ಯರು ನಂಬೋರು. ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋನು. ದೇವ್ರಿಗೆ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾದ್ರೆ ನಮ್ಗೆ ಯಾಕೆ ಬೇಕಪ್ಪ ನಿಷ್ಠುರ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಮುಗಿಯೋಂಥ ಪೈಕಿ ನಾವು. ಇಲ್ಲೇ ಒಂದು ಪೂಜೆ ಆಗಿದ್ದು. ಇದು ಕೃಷ್ಣಪ್ಪಣ್ಣ ರೈತರಾಗಿದ್ದು, ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ. ಇಲ್ಲಿ ಪಕ್ಕದಲ್ಲಿ ತೋಟ ಇದೆ. ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ, ಕೊಯ್ಲು ನಡೀತಾ ಇದೆ, ನಮ್ಮ ಜಾಗದಲ್ಲಿ ಮಾಡಿ ಅಂತ. ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ. ಬಂದಂಥ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಅದ್ಭುತ ಜಾಗಕ್ಕೆ ಬಂದಿದ್ದೀರಿ. ಇಲ್ಲೇ ಶುರುವಾದ ಚಿತ್ರ, ಇಲ್ಲೇ ಕೊನೆ ಘಳಿಗೆಯಲ್ಲಿ ಕೆಲವು ಶಾರ್ಟ್ಗಳಿತ್ತು ಬೆಳಗ್ಗೆಯಿಂದ, ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು 5:04 ಸರಿಯಾಗಿ ಇನ್ನೊಂದು ಹಾಡು, ಚಿತ್ರದ 2ನೇ ಹಾಡು ಬಿಡುಗಡೆ ಆಗಿದೆ. ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ. ತಮ್ಮ ಹಾರೈಕೆಯಿಂದ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರೆತು ಪ್ರತಿಯೊಬ್ಬರು ಬಾಯಲ್ಲೂ ಬರೋ ಥರ ಆಗಿದೆ. ಈ ಹಾಡಿನ ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ಆಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತು ಹರಿಕೃಷ್ಣ. ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ, ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದ್ದೀವಿ ನಾವು. ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು, ಗೊತ್ತಿಲ್ಲ. ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ. ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ, ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ. ಬಟ್ ನಾವು ಮಾತಾಡಿ ಕೆಟ್ಬಿಡ್ತೀವಿ. ದ ಪ್ರಾಬ್ಲಮ್ ವಿತ್ ದ ವರ್ಡ್ಸ್ ಈಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ. ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬ ಇಷ್ಟ. ಈ ತಲೆ ಕೆಟ್ಟ ಭಟ್ಟ ಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವ್ರ ಕಂಪೋಸಿಷನ್ ಮತ್ತು ನಾನು ಬರೆದದ್ದು. ತುಂಬ ಜನ ಕೇಳಿದ್ರು, ಅದಕ್ಕೆ ಲಿರಿಕ್ಸಿಗೆ ಪೇಮೆಂಟ್ ಬೇರೆ ತೊಗೊಂಡ್ರೆ ನೀವು ಅಂತ. ಸೊ ಆ ಥರದ್ದು ಇನ್ನೊಂದು ಪ್ರಯತ್ನ. ಇದರಲ್ಲಿ ಸುಮಾರು ಅಚ್ಚಕನ್ನಡ ಪದಗಳಿದ್ದಾವೆ, ಸುಮಾರು ಅನರ್ಥಗಳು ಇದ್ದಾವೆ. ಒಂದು ಸೌಂಡ್ ಅಂದರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ, ಒಂದು ಆನಂದ, ಒಂದು ಸೌಂದರ್ಯ ಅಂತಿರುತ್ತೆ ಪ್ರತಿಯೊಂದು ಸಂಗೀತಕ್ಕೂ. ಕಣ್ಣಿಗೇನೋ ಕಾಣುತ್ತೆ. ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತು ಸಂಜಿತ್ ಹೆಗಡೆ ಅವರು ಮತ್ತು ಇನ್ನೊಬ್ಬ ಫೀಮೇಲ್ ಗಾಯಕಿ, ಅವ್ರ ಹೆಸರು ಮರ್ತೋಯ್ತು, ಕ್ಷಮಿಸಿ, ಪ್ರಾರ್ಥನಾ ಅವರು, 3 ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಹರಿ ವೈಯಕ್ತಿಕವಾಗಿ ತುಂಬ ಇಷ್ಟದ ಗಾಯಕರು. ಅವರ ಗಾಯನ ಮತ್ತು ಸಂಜಿತ್ ಹೆಗಡೆ ತುಂಬ ಇಷ್ಟದ ಗಾಯಕ, ಅವ್ರ ಗಾಯನ, ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನು ನಾವು ತುಂಬಾ ಕೇಳ್ತಾ ಇದ್ವಿ. ಇದನ್ನೇ ಮೇಯ್ನ್ ಸಾಂಗಾಗಿ ಮಾಡಬೇಕು ಅಂತ ಮೊದಲಿಂದ ಅಂದ್ಕೊಂಡು, ಚಿತ್ರ ಶುರುವಾದಾಗ ಮೊದಲಿಗೆ ಹುಟ್ಟಿದ ಹಾಡಿದು. ಒಂಥರ ಮುದ್ದಿನ ಹಾಡು ಅನ್ನೋ ಥರ, ಬಯಸಿ ಆದಂಥ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ, ಆ ಥರದ ಹಾಡು. ಅಂದ್ಕೊಂಡು ಊರಲ್ಲಿ ಹೋಗೋನು. ಅವ್ನು ಬಂದ ಅಂದರೆ ಮಕ್ಕಳಿಗೆಲ್ಲ ಗೊತ್ತು ಅಲೀಮಾ ಬಂದ ಅಂತ. ನಾನು 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದಾಗ ಅವ್ನಿಗೆ ಇಡೀ ದಿವಸ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ, ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು. ಮಕ್ಕಳೆಲ್ಲ ಕೂತ್ಕೊತಿದ್ವಿ. ಅವನು ಇದು 2 ಪದ ಹೇಳ್ತಿದ್ದ, ಇನ್ನೊಂದು ಬ್ಯಾ ಅನ್ನೋನು. ಅದು ಯಾಕಂತಿದ್ದ ಗೊತ್ತಿಲ್ಲ. ಇಷ್ಟೇ ಅವನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್. ಅಥವಾ ಅವನಿಗೆ ತುಂಬ ಕನ್ನಡ, ಉರ್ದು ಏನೇನೋ ಕಲ್ತಿದ್ನ ಏನೋ, ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ. ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗಿರ್ತಾಯಿದ್ರು. ಯಾವತ್ತೂ ಅವನಿಗೆ ಏನೋ ಚಿಲ್ಲರೆ ಕಾಸು ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನು ಮಕ್ಕಳಿಗೆ.
ಅದಕ್ಕಿರ್ತಾ ಇದ್ವು. ಅವನ್ನ ನೋಡಿದರೆ ಒಂದು ಖುಷಿ ಆಗೋದು. ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು, ಸ್ವಲ್ಪ ಭಟ್ರ ಮನೆ ಹುಡುಗ ಆಫ್ ಇದ್ದಾನೆ, ಲೂಸ್ ಇದ್ದಾನೆ ಅಂತ. ನನಗೆ ಒಳಗೊಳಗೆ ಸಂತೋಷ ಆಗೋದು. ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ. ನನಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ, ನೀವು ತಲೆ ಸರಿ ಇಲ್ಲ ನಿಮ್ಮದು, ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಯಾರನ್ನ ಅಂದರೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಇಲ್ಲೇನು ಸೇರಿದ್ದೀವಿ ಅಥವಾ ನಾವು ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ, ಇಲ್ಲಾಂದರೆ ಮಿಕ್ಕಿದ್ದೆಲ್ಲ ನಾಟಕ. ಒಂದು ಪರಿಶುದ್ಧವಾದ ಹುಚ್ಚಿದ್ರೇ ಕ್ರಿಯಾಶೀಲವಾಗಿ ಸಿನಿಮಾ ಮಾಡೋಕ್ಕಾಗೋದು, ಒಂದು ಕಲೆನ ಇಷ್ಟಪಡೋಕ್ಕಾಗೋದು. ಯಾಕಂದರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದ್ದಾವೆ. ಈ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ಗೆ ಯಾಕೆ ಬರ್ತೀವಿ ಅಂದರೆ ಒಳಗಡೆ ಒಂದು ಪ್ಯಾಷನ್, ಒಂದು ಹುಚ್ಚಿರಬೇಕು. ಒಂದು ಸಿನಿಮಾ ಮಾಡಿ ನಾನು ಜನರನ್ನ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಹಾಡು ಕೇಳಿಸ್ತೀನಿ, ಹೊಡೆದಾಟ ತೆಗಿತೀನಿ, ಒಂದು ಕ್ಲೈಮ್ಯಾಕ್ಸು, ಕಣ್ಣೀರು, ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಷ್ಟ್ಯ, ಒಂದು ಖುಷಿ, ಒಂದು ಹುಚ್ಚು ನಮ್ಮಲ್ಲಿ ಇದ್ರೇ ಅದು ನೋಡುಗನಿಗೆ ಕನೆಕ್ಟ್ ಆಗೋದು ಅಂತ ನಾನು ತುಂಬ ಬಲವಾಗಿ ನಂಬಿರೋನು. ಆ ಕಥೆಗಳಲ್ಲಿ, ನಾನು ಕಂಡ ಕಥೆಗಳಲ್ಲಿ, ನಾನು ವೈಯಕ್ತಿಕವಾಗಿ ನೋಡಿರೋವಂಥ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಹಾಡನ್ನು ಅಷ್ಟೊಂದು ಲೋಕನ ತುಂಬ ಪ್ರೀತಿಸೋನೇ ಹುಚ್ಚ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ಮಿಕ್ಕಿದೆಲ್ಲ ನಾಟಕ. ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಹಿಂದ್ಗಡೆ ಅವನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಇದು ಪ್ರತಿಯೊಬ್ಬರು ಮಾಡೋದೆ. ಬಟ್ ಒಬ್ಬ ಹುಚ್ಚ ಪ್ರತಿಯೊಂದೂ ಹಾಗೇ ನೋಡ್ತಾ ಇರ್ತಾನೆ, ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು. ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ, ಅವನ ಮಾತು ನಮ್ಗೆ ಅರ್ಥ ಆಗಲ್ಲ. ಸೊ ಯಾರ ತಲೆನ ರಿಪೇರಿ ಮಾಡೋಕ್ಕೆ ಸಾಧ್ಯವೋ ಅವನನ್ನು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ. ಯಾರು ಪ್ರಪಂಚನ ತುಂಬ ಪ್ರೀತಿಸ್ತಿರ್ತಾರೋ ಅವ್ರು ಹೊರಗಡೆನೇ ಇರ್ತಾರೆ ಅನ್ನೋ ಥರದ್ದೊಂದು ಗಾದೆ ಕೇಳಿದ್ದೆ. ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿಗೆ, ಪ್ರತಿಯೊಬ್ಬನಲ್ಲೂ ಇರೋ ಹುಚ್ಚಿಗೆ ಈ ಹಾಡನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ಎಲ್ಲರ ಒಂದು ಹುಚ್ಚು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದರ ಬರಹಗಾರನಾಗಿ ನಾನು ಕೋರ್ಕೊತೇನೆ. ನನಗೆ ಸಿಕ್ಕ ಇನ್ನೊಬ್ಬ ಅತಿ ಮುದ್ದಿನ ಹುಚ್ಚ, ಈ ವರ್ಷದ ತುಂಬ ಪ್ರೀತಿಯಿಂದ ನನ್ನ ಹುಚ್ಚು ಕನೆಕ್ಟ್ ಆದಂಥ ವ್ಯಕ್ತಿ ಸುಮುಖ. ವ್ಯಕ್ತಿ ಅನ್ನೋಕ್ಕಾಗಲ್ಲ, ಅವನ ಹುಡುಗ ಅಂತ ಇದರಲ್ಲಿ ಕುಣಿದಿದ್ದಾನೆ. ಹಾರಿಬಲ್ 24 ಅವನ ಮುಖ ನೋಡಿದ ತಕ್ಷಣ ಹುಟ್ಟಿದಂತಹ ಸಾಲು. ಅವನು ವೇದಿಕೆಗೆ ಬಂದು ಎರಡು ಮಾತಾಡಬೇಕು.